ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಇವತ್ತಿನ ಬ್ಲಾಗ್ ಅಂತ ಹೇಳಿದರೆ ನಾನು ತಂಗಿಯ ಮನೆಗೆ ಬಂದಿದ್ದೆ. ಅವರು ಈಗ ಇರೋದು ಫ್ಲ್ಯಾಟಲ್ಲಿ, ಇದು ಹಳೆ ಮನೆ, ಅವರ ಸ್ವಂತ ಮನೆ ಕೂಡ ಇದು. ಅವರದನ್ನು ಬಾಡಿಗೆ ಕೊಟ್ಟಿದ್ದಾರೆ. ಎಲ್ಲ ಅಂದ್ಕೊಳ್ಬೋದು ಸ್ವಂತ ಮನೆ ಇರುವಾಗ ಯಾಕೆ ಅವರು ಫ್ಲ್ಯಾಟಲ್ಲಿ ಇರೋದು ಅಂತ ಹೇಳಿ. ಅಂದರೆ ಅವಳು ಮತ್ತು ಅವಳ ಇಬ್ಬರು ಮಕ್ಕಳು ಮತ್ತು ಅವಳ ಮಾವ ಇರೋದು, ಹಸ್ಬೆಂಡ್ ಬ್ಯಾಂಗ್ಳೂರಲ್ಲಿ ಇರೋದು, ಮಾವ ಕೆಲಸಕ್ಕೆ ಹೋದಾಗ ಅವಳು ಒಬ್ಬಳೇ ಇರೋದಲ್ಲ, ಅದಕ್ಕೆ ಬೇಕಾಗಿ ಅವಳು ಫ್ಲ್ಯಾಟಲ್ಲಿ ಇರೋದು, ಕಂಫರ್ಟೇಬಲ್ ಆಗೋದಿಲ್ಲ ಅಂತ ಹೇಳಿ ಇಲ್ಲಿ. ಮತ್ತು ಇವತ್ತು ಇಲ್ಲಿ ಯಾಕೆ ಬಂದದ್ದು ಅಂತ ಹೇಳಿದ್ರೆ ಉಂಟಲ್ಲ, ತೆಂಗಿನಕಾಯಿ ತೆಗೆದಿದ್ರು, ಅದನ್ನು ಅಕ್ಕ ತುರಿಸ್ಲಿಕ್ಕೆ ಬಂದಿದ್ದರು, ಅದಕ್ಕೆ ಬೇಕಾಗಿ ಬಂದದ್ದು. ನೋಡಿ, ಇದು ಬಾಂಬೆ ನೆಲ್ಲಿಕಾಯಿ, ತುಂಬ ಆಗಿತ್ತು, ಕಾಣ್ತದೆ ಅಲ್ಲ ಎಲ್ಲರಿಗೂ ಕೂಡ. ಹಾಗೆ ನಿಮ್ಮಲ್ಲಿ ಏನು ಹೇಳೋದು ಅಂತ ಹೇಳಿ ಗೊತ್ತಿಲ್ಲ ನನಗೆ, ಯಾರಿಗೆಲ್ಲ ಇಷ್ಟ, ನಿಮ್ಮಲ್ಲಿ ಏನು ಇದನ್ನು ಕರೀತಾರೆ ಅಂತ ಹೇಳಿ ಅದಕ್ಕೆ ಕಮೆಂಟ್ ಮಾಡಿ ಆಯಿತಾ. ಮತ್ತು ಹಾಗೆ ಇವರ ಮನೆಯಲ್ಲಿ ಏನೆಲ್ಲ ಆಗ್ತದೆ, ಯಾವುದೆಲ್ಲ ಫ್ರೂಟ್ಸ್ ಇದು ಮರಗಳು ಉಂಟು ಅದನ್ನೆಲ್ಲ ನಿಮಗೆ ತೋರಿಸ್ತೇನೆ. ಮತ್ತು ಇದು ಸ್ಟಾರ್ ಫ್ರೂಟ್ ಇದು ಮರ, ಅದರಲ್ಲಿ ಈಗ ಆಗಲಿಲ್ಲ, ಕಳೆದ ಸಲ ತುಂಬ ಆಗಿತ್ತು. ಮತ್ತು ತೋಟ ನೋಡಿ, ನಿಮಗೆ ಅದು ಫುಲ್ ತೋರಿಸ್ತೇನೆ. ಮತ್ತು ಈಚೆ ಬಂದಾಗ ಇಲ್ಲಿ ನೋಡಿ, ಪೇರಳೆಕಾಯಿ ತುಂಬ ಆಗಿದೆ, ಚಿಕ್ಕ ಚಿಕ್ಕ ಮುಡಿಯಾದದಷ್ಟೇ ಅದೆಲ್ಲ. ದೊಡ್ಡದಾದಾಗ ನಿಮಗೆ ತೋರಿಸ್ತೇನೆ. ಅದು ನಿಮಗೆ ತೋಟ ತೋರಿಸ್ಲಿಕ್ಕೆ ಅಂತ ಹೋಗುವಂತ ಅಂದ್ಕೊಳ್ಳುವಾಗ ಉಂಟಲ್ಲ, ಜೋರಾಗಿ ಮಳೆ ಬಂತು, ನಾನು ಸೀದಾ ಈಚೆ ಕಡೆ ಬಂದೆ. ಮತ್ತು ಮಕ್ಕಳನ್ನೆಲ್ಲ ಈ ಟೈಮಲ್ಲಿ ಹೊರಗೆಲ್ಲ ಕಳಿಸ್ಬೇಡಿ ಆಯಿತು, ಯಾಕಂತ ಹೇಳಿದರೆ ಪಾಮಜ್ಜಿ ಹಿಡಿದಿರ್ತದಲ್ಲ, ಜಾರಿ ಎಲ್ಲ ಬೀಳ್ಬೋದು, ಅದಕ್ಕೆ ಬೇಕಾಗಿ ಸ್ವಲ್ಪ ಜಾಗ್ರತೆ ಮಾಡಿ. ಈಗ ತುಂಬ ಹೀಗೇ ನ್ಯೂಸ್ ಬರ್ತಾ ಉಂಟು, ಜಾರಿದ್ರು ಹಾಗೆ ಇತ್ತು, ಕಾಲು ಸ್ಲಿಪ್ಪಾಗಿ ಜಾರಿ ಬಿದ್ದರು, ಹಾಗೆ ತುಂಬ ಬರ್ತಾ ಉಂಟಲ್ಲ ಈಗ ನ್ಯೂಸ್ ಎಲ್ಲ, ಅದಕ್ಕೆ ಬೇಕಾಗಿ ಮಕ್ಕಳನ್ನು ಸ್ವಲ್ಪ ಜಾಗ್ರತೆ ಮಾಡಿ. ನೋಡಿ, ಅಕ್ಕ ಅಲ್ಲಿ ತೋರಿಸ್ತಾ ಇದ್ದಾರೆ. ಮತ್ತು ನಿಮಗೆ ಈಗ ನಾನು ತೋರಿಸ್ತೇನೆ ನೋಡಿ, ತೋಟಕ್ಕೆ ಬಂದಿದ್ದೇವೆ. ಮತ್ತು ಇದರ ಫುಲ್ ತೋರಿಸೋದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡುವವರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಮತ್ತು ಎಲ್ಲರೂ ಕೇಳ್ತಾ ಇದ್ದಾರೆ, ಈಗ ಕೂಡ ಕೇಳ್ತಾ ಇದ್ದಾರೆ, ಯಾಕೆ ಗಂಡನ ಮನೆಗೆ ಹೋಗೋದಿಲ್ಲ, ತಂಗಿ ಮನೆಯಲ್ಲೇ ಯಾಕೆ ಇರೋದು ಅಂತ ಹೇಳಿ. ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಕೂಡ ನಾನು ಉತ್ತರ ಕೊಡ್ತೇನೆ, ಇನ್ನೊಂದು ವಿಡಿಯೋ ಮಾಡಿ ಕೊಡ್ತೇನೆ ಆಯಿತಾ. ಈಗ ಅಂದರೆ ಜಾಸ್ತಿ ಲೆಂತ್ ಆಗ್ತದೆ ಯಾಕೆ ಅಂತ ಹೇಳಿ. ಮತ್ತು ನೋಡಿ, ತೋಟದಲ್ಲಿ ಏನೆಲ್ಲ ಇದೆ ಅಂತ ಹೇಳಿ, ತುಂಬ ಇದರಲ್ಲಿರೋದು ಅಡಕೆ ಮರ ಮತ್ತು ತೆಂಗಿನ ಮರ ಇರೋದು. ಮತ್ತು ಈ ಕಡೆ ಬಂದಾಗ ನೋಡಿ, ಕರಿಬೇವಿನ ಸೊಪ್ಪಿತ್ತು, ಅದರ ಗಿಡ ಉಂಟು ನೋಡಿ, ತುಂಬ ಆಗಿದೆ ಅಲ್ಲ, ಒಗ್ಗರಣೆಗೆಲ್ಲ ಒಳ್ಳೆಯ ಫ್ಲೇವರ್ ಅಲ್ಲ, ಒಳ್ಳೆಯ ಪರಿಮಳ ಉಂಟು ಅದು. ಮತ್ತು ನೋಡಿ, ಈಚೆ ಬಂದಾಗ ಇಲ್ಲಿರೋದು ಪೆಪ್ಪರು, ಕರಿಮೆಣಸು. ಓಕೆ, ಕರಿಮೆಣಸು ತುಂಬ ಆಗಲಿಲ್ಲ, ಸ್ವಲ್ಪ ಆದದ್ದು ಇಲ್ಲಿ ನೋಡಿ. ಅಂದರೆ ಮೇಲೆಲ್ಲ ಇತ್ತು, ಅಲ್ಲಿ ಫುಲ್ಲು ಇರುವೆ ಎಲ್ಲ ಉಂಟು. ಮತ್ತು ಈಚೆ ಬಂದಾಗ ಇಲ್ಲಿ ನೋಡಿ ಏನುಂಟು ಅಂತ ಹೇಳಿ, ಅರಶಿನದ್ದು ಫುಲ್ಲು ಗಿಡ ಆಗಿದೆ. ಅದರ ಎಲೆಯಲ್ಲಿ ನಾವು ಇದು ಮಾಡ್ತೇವಲ್ಲ, ಸ್ವೀಟ್ ಮಾಡ್ತೇವಲ್ಲ ಟ್ರೆಡಿಷ್ನಲ್ಲಿದ್ದು, ಅದು ನಿಮಗೆ ನಾನು ತೋರಿಸ್ತೇನೆ, ಇನ್ನೊಂದು ಸಲ ಮಾಡಿ ತೋರಿಸ್ತೇನೆ ಸ್ವೀಟ್. ನನಗೆ ತುಂಬ ಇಷ್ಟ ಅದರದ್ದು ಆ ಸ್ವೀಟ್ ತಿನ್ನಲಿಕ್ಕೆ. ಮತ್ತು ನೋಡಿ, ನಾನು ಫುಲ್ಲು ವಾಯ್ಸ್ ಎಲ್ಲ ಹೋಗಿದೆ ಆಯಿತಾ. ಹಾಗೆ ಮತ್ತು ನೋಡಿದ್ರಲ್ಲ, ಜೇನುಗೂಡು ಕಟ್ಟಿದೆ. ನಾವು ಆಚೆ ಹೋಗೋದಿಲ್ಲ, ಯಾಕೆಂತ ಹೇಳಿದರೆ ಅದು ಕಚ್ಚಿದ್ರೆ ಹೋಯ್ತಲ್ಲ, ಅದಕ್ಕೆ ಬೇಕಾಗಿ. ಮತ್ತು ನಾನು ಹೇಳಿದ್ದೆ ಅಲ್ಲ, ತೆಂಗಿನಕಾಯಿ ತೆಗೆದಿದ್ದಾರೆ ಅಂತ ಹೇಳಿ, ಅವರು ಹಾಗೆಯೇ ಅಲ್ಲೇ ಇಟ್ಟು ಹೋಗಿದ್ದರು. ನಾವು ಹಾಗೆ ಬಂದ್ವಿ ಅಲ್ಲ, ವೀಡಿಯೋ ಮಾಡಲಿಕ್ಕೆ ಅಂತ ಹೇಳಿ ಬಂದದ್ದು. ಅಲ್ಲಿ ನೋಡುವಾಗ ತೆಕ್ಕೊಂಡ್ವಿ, ನಾವು ತೆಗೆದು ಅಕ್ಕನಿಗೆ ಕೊಟ್ವಿ, ಅವರು ತುರಿಸ್ತಾ ಇದ್ದಾರಲ್ಲ ಹಾಗೆ. ಮತ್ತು ಕೆಳಗೆ ಕೂಡ ಎಲ್ಲ ಬಿದ್ದಿತ್ತು, ತುಂಬ ಬಿದ್ದಿತ್ತು, ಅದನ್ನೆಲ್ಲ ತೆಕ್ಕೊಂಡು ಹೋದ್ವಿ. ಎಲ್ಲವನ್ನು ವೀಡಿಯೋ ಮಾಡಲಿಲ್ಲ ನಿಮಗೆ. ಅಲ್ಲಿ ನೋಡಿ, ನನ್ನ ತಂಗಿ ಹತ್ರ ಕೇಳ್ತಾ ಇದ್ದೆ, ಅಂಬಟೆದು ಮರ ಉಂಟು, ಅಂಬಟೆ ಒಂದಾದರೂ ಆಗಿದೆ ಅಂತ ಹೇಳಿ. ಅಂಬಟೆ ಆಗಲಿಲ್ಲ ಅಂತೆ, ಮುಂಚೆಲ್ಲ ಆಗಿತ್ತಂತೆ, ಈಗ ಆಗಲಿಲ್ಲ. ಮತ್ತು ಈ ಕಡೆ ಅವ್ರದ್ದು ಚಿಕ್ಕದು ಮರ ಕೂಡ ಉಂಟು, ಅದರಲ್ಲಿ ಕೂಡ ತುಂಬ ಚಿಕ್ಕು ಆಗ್ತದೆ. ಈಗ ಫುಲ್ ಮಳೆ ಬಂದೆಲ್ಲ ಹಸಿರಾಗಿ ಉಂಟು ಈಗ. ಮತ್ತು ಇಲ್ಲಿದ್ದು ಅಂದರೆ ಕಷ್ಟ ಅಂತ ಹೇಳಿದರೆ ಉಂಟಲ್ಲ, ಮಂಗಗಳ ಕಾಟ ತುಂಬ ಇದೆ. ನನ್ನ ಮಗಳ ಹತ್ರ ಎಷ್ಟು ಕೂಡ ಹೇಳಿದರೂ ಕೂಡ ಅರ್ಥ ಆಗೋದಿಲ್ಲ, ಅವಳು ನಮ್ಮ ಬ್ಯಾಕಿಂದಲೇ ಬಂದಿದ್ದಾಳೆ. ಹಾಗೆ ನಾವು ಅಲ್ಲಿದ್ದೆಲ್ಲ ತೋರಿಸಿದ್ವಿ, ಅಲ್ಲಿ ನಿಮಗೆ ಇಷ್ಟ ಆಗಿರ್ಬೋದು ಅಲ್ಲಿದ್ದು ವೀಡಿಯೋಸ್ ಎಲ್ಲ. ಮತ್ತು ನಾವೀಗ ನನ್ನ ಬ್ರದರ್ ಬಂದಿದ್ದ ಕರ್ಕೊಂಡು ಹೋಗಲಿಕ್ಕೆ ಅಂತ ಹೇಳಿ, ಹಾಗೆ ನಾವು ಹೋಗ್ತಾ ಇದ್ದೇವೆ.
ನೋಡಿ ಪ್ರಸನ್ನ ಕಾಲೇಜ್ ಬೆಳ್ತಂಗಡಿಯಿಂದ ಸ್ವಲ್ಪ ಈಚೆ ಆಯಿತಾ, ಕಕ್ಕಿಯಾನದಲ್ಲಿ ಇದು ಪ್ರಸನ್ನ ಕಾಲೇಜ್. ಅಲ್ಲಿ ಅದರ ಬ್ಯಾಕ್ ಸೈಡ್ ಎಲ್ಲ ವ್ಯೂಸ್ ಒಳ್ಳೆದಿದೆ, ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ ಎಲ್ಲ. ನಮಗೆ ಟೈಮ್ ಇರಲಿಲ್ಲ, ಅಂದರೆ ಕಾರಲ್ಲಿ ಹೋದದಲ್ಲ, ಹಾಗೆ ಟೈಮ್ ಇರಲಿಲ್ಲ. ಮಳೆ ಬರುವ ಹಾಗೆ ಉಂಟು ನೋಡಿ. ಮತ್ತು ಹಾಗೆ ನಾವು ಅಲ್ಲಿಂದ ಹೋಗುವಾಗ ಮಳೆ ಕೂಡ ಬಂತು, ಅರ್ಧದಲ್ಲಿ ನಿಲ್ಲಿಸಿದ್ವಿ. ವೀಡಿಯೋಸ್ ಮಾಡಲಿಕ್ಕೇನಾಗಲಿಲ್ಲ, ಮಕ್ಕಳೆಲ್ಲ ಕೂಗ್ತಾ ಇದ್ರು, ಅವರಿಗೆ ಅಂದರೆ ಪಿರಿ ಪಿರಿ ಆಗ್ತಾ ಇತ್ತೇನೋ. ನಾವು ಹೋಗುವಾಗ ಮತ್ತೆ ಹಾಗೇನೆ ಹೋಗೋದಿಲ್ಲ, ಪದ್ಯ ಹಾಡಿಕೊಂಡು ಹಾಗೇನೆ ಹೋಗೋದು, ಸರಿಗಮ ಆಟ ಆಡಿಕೊಂಡು ಹೋಗೋದು. ನೀವು ಕೂಡ ಹಾಗೇನಾ? ಹಾಗೆ ಇದುವರೆಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಮಾಡಿ ಆಯಿತಾ. ಥ್ಯಾಂಕ್ ಯು.